ನೋಡ್ರಿ, ಇಲ್ಲಿ ಬಸವಣ್ಣನವರಿದ್ದಾರೆ. ಇಲ್ಲಿ ನೋಡಿ ಕಳ್ಳರಿದ್ದಾರೆ. ಈ ಕಳ್ಳನನ್ನು ಒಂದಿಬ್ಬರು ಹಿಡಿದು ತೊಗೊಂಡು ಬಂದಿದ್ದಾರೆ. ಅವರು ಈ ಒಂದು ಕಳ್ಳರನ್ನು ಶರಣರಂತೆ ಕಂಡು ಅವರನ್ನು ಕಳ್ಳರಂತೆ ಕಾಣದೆ ಅವರು ಶರಣರಂತೆ ಬಸವಣ್ಣನವರು ಅವರನ್ನು ಕಂಡು ಅವರ ಮನವನ್ನು ಪರಿವರ್ತಿಸಿದ ಬಸವಣ್ಣನ ಶಿಲ್ಪಕಲಾ ದೃಶ್ಯ ಇಲ್ಲಿ ನೋಡಿ. ಕಳ್ಳರನ್ನು ಶರಣರತೆಯನ್ನು ಕಂಡು ಅವರ ಮನ ಪರಿವರ್ತಿಸಿದ ಬಸವಣ್ಣ. ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಬಸವಣ್ಣನವರು ಓದಿ ನಿಧಿಯನ್ನು ಶೋಧಿಸಿದ ಮಂತ್ರಿ ಬಸವಣ್ಣ. ಇವರು ಬಿಜ್ಜಳ ಮಹಾರಾಜನ ಹತ್ತಿರ ಮಂತ್ರಿಯಾಗಿರ್ತಕ್ಕಂಥವ್ರು ಇವರು ಬಸವಣ್ಣವರು. ಇವರು ಒಂದು ಲಿಪಿಯನ್ನು ಓದಿ ನಿಧಿಯನ್ನು ಶೋಧಿಸಿದ್ದು ಒಂದು ಇಲ್ಲಿ ದೃಶ್ಯವನ್ನು ನಾವು ಇಲ್ಲಿ ಬಿಂಬಿಸ್ತಕ್ಕಂಥ ಚಿತ್ರವನ್ನು, ಇಲ್ಲಿ ಒಂದು ಶಿಲ್ಪವನ್ನು ನಾವು ನೋಡಬಹುದು. ನೋಡಿ, ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿ ಶೋಧಿಸಿದ ಮಂತ್ರಿ ಬಸವಣ್ಣನವರದ್ದು ಶಿಲ್ಪಾಕೃತಿ. ಇಲ್ಲಿ ಬಸವಣ್ಣನವರನ್ನು ನೋಡಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ದಲಿತರೊಂದಿಗೆ ಅವರು ಆಹಾರವನ್ನು ಕುಳಿತು ಸೇವನೆಯನ್ನು ಮಾಡ್ತಿರುವಂಥದ್ದು. ದಲಿತರೊಂದಿಗೆ ಸಹಭೋಜನ ಮಾಡುತ್ತಿರುವ ಬಸವಣ್ಣ. ಕೇವಲ ಜಾತಿಯನ್ನು ವಿರೋಧಿಸಿ ಎಲ್ಲ ದಲಿತ ವರ್ಗದ ಜನರಿಗೆ ಬಸವಣ್ಣನವರು ಲಿಂಗ ದೀಕ್ಷೆಯನ್ನು ನೀಡಿರತಕ್ಕಂಥ ಒಂದು ದೃಶ್ಯದ ಕುರಿತಾಗಿ ಮೂರ್ತಿ ಇರ್ತಕ್ಕಂಥದ್ದು. ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣನ ಕುರಿತು ಮೂರ್ತಿ. ಭಕ್ತ ಹರಳಯ್ಯನವರು ತಮ್ಮ ತೊಡೆಯ ಚರ್ಮದಿಂದ ಚೆಮ್ಮಾವುಗೆಯನ್ನು ಮಾಡಿ ಬಸವಣ್ಣನಿಗೆ ಅರ್ಪಿಸಿದ ದೃಶ್ಯ ಇದು ನೋಡಿ. ಬಸವಣ್ಣನವರು ಇಲ್ಲಿ ನೋಡಿ, ಹರಳಯ್ಯ ತನ್ನ ತೊಡೆಯ ಚರ್ಮದಿಂದ ಒಂದು ಚೆಮ್ಮಾವುಗೆಯನ್ನು ಮಾಡಿ ಬಸವಣ್ಣನವರಿಗೆ ಧರಿಸಲಿಕ್ಕೆ ಕೊಟ್ಟಿರುವಂಥದ್ದು. ಅವರು ನೋಡಿ ಹೀಗೆ ಆ ಚೆಮ್ಮಾವುಗೆಯನ್ನು ತಲೆ ಮೇಲೆ ಇಟ್ಕೊಳ್ತಿರ್ತಕ್ಕಂಥ ಒಂದು ಶಿಲ್ಪಾಕೃತಿ.